ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಡೇ ಕ್ರೀಮ್ ಇದು, ಓಕೆನಾ. ಮತ್ತೆ ತುಂಬಾ ಬಜೆಟ್ ಫ್ರೆಂಡ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ, ಮತ್ತೆ ನಿಮಗೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೋರ್ ಓವರ್ ಈ ಒಂದು ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಆಗಿದೆ. ಮತ್ತೆ ತುಂಬಾನೇ ನಿಮ್ಮ ಸ್ಕಿನ್ಗೆ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ. ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅಂಡ್ ಆಲ್ಸೋ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಅಂಡ್ ಎಲ್ಲಿ ಸಿಗುತ್ತೆ ಈ ಕ್ರೀಮ್, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಮಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುವಂತ ಒಂದು ಬೆಸ್ಟ್ ಡೇ ಕ್ರೀಮ್ ತಿಳಿಸ್ಕೊಡಿ, ನಮ್ಮ ಫೇಸ್ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ರೆ ಅಲ್ವಾ. ಸೊ ಡೆಫಿನೆಟ್ಲಿ ಇವತ್ತಿನ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಸೊ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಆಲ್ಸೋ ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಎಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಗೆ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ, ಸರಿನಾ. ಸೊ ತಡ ಮಾಡದೆ ಯಾವ್ದು ಆ ಕ್ರೀಮ್ ಅಂತ ಹೇಳಿ ಈಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡುವಂತ ಒಂದು ಕ್ರೀಮ್ ಯಾವ್ದು ಅಂತ ಹೇಳಿದ್ರೆ ಮೊಲೆಕ್ಯುಲರ್ ಕಂಪ್ನಿ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್. ಸೊ ಇದೇ ಆ ಕ್ರೀಮ್, ತುಂಬಾನೇ ಅಫಿಷಿಯಲ್ ಆಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಡೀಸೆಂಟ್ ಆಗಿದೆ ಅಲ್ವಾ. ಅಂಡ್ ಇದು ಬಂದು ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡೋದ್ರಲ್ಲಿ ನಂಬರ್ 1 ಕ್ರೀಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ SPF 50 PA 4+ ಇದೆ, ಓಕೆನಾ. ಸೊ ಇದು ಅಂದ್ರೆ ಸನ್ಸ್ಕ್ರೀನ್ ಆಗಿರುತ್ತೆ ಈ ಒಂದು ಕ್ರೀಮ್ ಅಂಡ್ ಆಲ್ಸೋ ಮಾಯಶ್ಚರೈಸರ್ ಕೂಡ ಈ ಒಂದು ಕ್ರೀಮ್ ಅಲ್ಲಿ ಇರುತ್ತೆ. ಸೊ ರೆಗ್ಯುಲರ್ ಯೂಸ್ಗೆ ಎವ್ರಿಡೇ ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಲಿಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ 8 hours ವರೆಗೂ ಕೂಡ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ, ಲೈಕ್ UVA ಮತ್ತೆ UVB. ಸೊ ಏನ್ ಹಾರ್ಮ್ಫುಲ್ ರೇಸ್ ಇರತ್ತಲ್ವಾ, ಸನ್ ರೇಸ್, ಸೊ ಆ 2 ರೇಸ್ ಇಂದ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಆಲ್ಸೋ ಅದ್ರ ಜೊತೆಗೆ ಡಿಜಿಟಲ್ ಅಂದ್ರೆ ಬ್ಲೂ ಲೈಟ್ ರೇಸ್ ಇಂದನೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈಗ ನೀವು ಕಂಪ್ಯೂಟರ್ ಮುಂದೆ ಕೂತಿರ್ತೀರಾ, ಮೊಬೈಲ್ ನೋಡ್ತಾ ಇರ್ತೀರಾ ಹೆವಿ ಆಗಿ, ಅಥವಾ ಇದರ ವಿಡಿಯೋ ಗೇಮ್ಸ್ ಆಗಿರ್ಬೋದು. ಸೊ ಏನಾದ್ರು ನೀವು ಸ್ಕ್ರೀನ್ ರಿಲೇಟೆಡ್ ಏನಾದ್ರು ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಅಂದ್ರೆ ಡಿಜಿಟಲ್ ರಿಲೇಟೆಡ್ ಏನಾದ್ರು ನೀವು ಸ್ಕ್ರೀನ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಆ ರೇಸ್ ಇಂದನೂ ಕೂಡ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ. ಅದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅಲ್ವಾ. ಸೊ ನಿಮ್ಗೆ ಏನಾದ್ರು ಆ ರೀತಿ ಸನ್ ರೇಸ್ ಇಂದ ಅಥವಾ ಆ ರೀತಿ ಬ್ಲೂ ಲೈಟ್ ರೇಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಮತ್ತೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ನೀವು ಈ ಕ್ರೀಮ್ ಹಚ್ಕೊಂಡು ನೀವು ಎಷ್ಟೇ ಮೊಬೈಲ್ ನೋಡ್ಬೋದು ಅಥವಾ ಎಷ್ಟೇ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ನೀವು ವರ್ಕ್ ಮಾಡ್ಬೋದು, ಆ ಬ್ಲೂ ಲೈಟ್ ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ 8 hours ವರೆಗೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ಸಾಕು, ಈವ್ನಿಂಗ್ ವರೆಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಿಮಗೆ ನೀಡಿತ್ತು ಅಂತ ಹೇಳಿದ್ರೆ ನೀವು ರೀ ಅಪ್ಲೈ ಕೂಡ ಮಾಡ್ಬೋದು ಮಧ್ಯಾಹ್ನ ಟೈಮ್ ಅಲ್ಲಿ, ಸರಿನಾ. ಅಂಡ್ ಆಲ್ಸೋ ವಾಟರ್ ರೆಸಿಸ್ಟೆಂಟ್ ಆಗು ಕೂಡ ಇದೆ. ಅಂದ್ರೆ ನೀವೇನಾದ್ರು ಸ್ವಿಮ್ಮಿಂಗ್ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ಬಿಫೋರ್ ಈ ಒಂದು ಕ್ರೀಮ್ ನೀವು ಅಪ್ಲೈ ಮಾಡ್ಕೊಂಡು 80 minutes ವರೆಗೂ ಕೂಡ ನೀವು ಅಥವಾ 1 hour ವರೆಗೂ ಕೂಡ ನೀವು ಸ್ವಿಮ್ಮಿಂಗ್ ಮಾಡ್ಬೋದು. ಯಾವ್ದೇ ರೀತಿ ನಿಮಗೆ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಸೊ ನೀರಿಂದ ಗಲೀಜೆಲ್ಲ ಇರುತ್ತೆ, ಸೊ ಅದರಿಂದ ನಿಮ್ಮ ಸ್ಕಿನ್ ಏನು ಕೂಡ ಡ್ಯಾಮೇಜಸ್ ಆಗೋದಿಲ್ಲ. ಆಲ್ರೆಡಿ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಾನು ಆಗಲೇ ಹೇಳಿದಾಗೆ ಮಾಯಶ್ಚರೈಸೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಇದು ತುಂಬಾ ಡೀಪ್ ಆಗಿ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಕಿನ್ ರೀತಿ ಪ್ಲಂಪರ್ ಸ್ಕಿನ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಸನ್ ಬರ್ನ್ ಆಗಿತ್ತು ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸೂರ್ಯನ ಕಿರಣಗಳಿಂದ ನಿಮ್ಮ ಫೇಸ್ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಮೆಲಾಸ್ಮಾ ಆಗಿರ್ಬೋದು. ಸೊ ಈ ರೀತಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ಗಳು, ಸೊ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ರಿಪೇರ್ ಮಾಡುತ್ತೆ. ಮತ್ತೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆಗಿ ನಿಮ್ಮ ಸ್ಕಿನ್ ಈವನ್ ಸ್ಕಿನ್ ಟೋನ್ಗೆ ಕನ್ವರ್ಟ್ ಆಗುತ್ತೆ, ಬ್ರೈಟ್ನಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಏನಾದ್ರು ನಿಮಗೆ ರೆಡ್ನೆಸ್, ಇರಿಟೇಷನ್, ಸೊ ಈ ರೀತಿನೆಲ್ಲ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು. ಆ ರೆಡ್ನೆಸ್ ಮತ್ತೆ ಇರಿಟೇಷನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ಸ್ಕಿನ್ ಸಾಫ್ಟ್ ಆಗಿ ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ನಾನ್ ಸ್ಟಿಕ್ಕಿ ಮತ್ತೆ ನಾನ್ ಗ್ರೇಸಿ ಆಗಿದೆ. ನೀವು ಅಪ್ಲೈ ಮಾಡಿದಾಗ ಒಂದ್ ರೀತಿ ಆಯಿಲಿ ತರ ಅನ್ಸೋದು, ಜಿಡ್ ತರ ಅಂತ ಅನ್ಸೋದು ಅಥವಾ ವೈಟ್ ತರ ಅಂತ ಅನ್ಸೋದು, ಏನೋ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಅನ್ಸೋದು. ಸೊ ಆ ರೀತಿಯಲ್ಲಿ ಫೀಲ್ ಕೊಡೋದಿಲ್ಲ, ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಇದೊಂದು ರೀತಿ ಜೆಲ್ ಕ್ರೀಮ್ ಬೇಸ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಆರಾಮಾಗಿ ನೀವು ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ ಲೇಯರ್ ಒಳಗಡೆ ಇದು ಅಬ್ಸರ್ವ್ ಆಗುತ್ತೆ. ಸೊ ಅಲ್ಲೇನಾದ್ರು ಡ್ಯಾಮೇಜಸ್ ಇತ್ತು ಅಂತ ಹೇಳಿದ್ರೆ ರಿಪೇರ್ ಮಾಡಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕ್ರೀಮ್ ಇದೆ ಅಲ್ವಾ, ಸೊ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆ. ಅದು ಎಲ್ಲಿ ಅಂತ ಹೇಳಿದ್ರೆ USA ಇಲ್ಲಿ. ಸೊ USA ಇಂದ ಸರ್ಟಿಫೈಡ್ ಆಗಿದೆ ಈ ಕ್ರೀಮ್, ಓಕೆನಾ. ಅಂಡ್ ಆಲ್ಸೋ ಡಾಕ್ಟರ್ ಅದಕ್ಕೆ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಕ್ರೀಮ್
ಕ್ರೀಮಲ್ಲಿ ಯಾವುದೇ ರೀತಿ ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ಸ್ ಆಗಿರ್ಬೋದು, ಸೊ ಕೆಮಿಕಲ್ಸ್ ರಿಲೇಟೆಡ್ ಯಾವುದೇ ರೀತಿ ಇಂಗ್ರೀಡಿಯೆಂಟ್ ಇಲ್ಲ, ಎಲ್ಲ ಕೂಡ ಸೇಫ್ ಇಂಗ್ರೀಡಿಯೆಂಟ್ ಇದೆ ಅಂತಾನೆ ಹೇಳ್ಬೋದು. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಕ್ಟಿವ್ ಆಗಿದೆ ಈ ಒಂದು ಕ್ರೀಮ್ ಅಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು 5% ನಿಯಾಸಿನಮೈಡ್ ಇದೆ, ಓಕೆನಾ. ಅಂಡ್ ಸೆಕೆಂಡ್ ಒನ್ ಬಂದು ಪ್ಯಾಂಥಲಾನ್ ಇದೆ, ಅದು 1% ಕೊಟ್ಟಿದ್ದಾರೆ. ಅಂಡ್ ಥರ್ಡ್ ಒನ್ ಬಂದು ಯೂರಿಯಾ ಇದೆ, ಸೊ ಅದು 3% ಕೊಟ್ಟಿದ್ದಾರೆ. ಈ ಮೂರು ಆಕ್ಟಿವ್ ಆಗಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ನಾನು ಹೇಳಿರುವಂತ ಬೆನಿಫಿಟ್ಸ್ ನಿಮ್ಮ ಸ್ಕಿನ್ಗೆ ಪ್ರೊವೈಡ್ ಮಾಡುತ್ತೆ ಅಂಡ್ ಆಲ್ಸೋ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡಿ ನಿಮಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಅಂಡ್ ಈ ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನೀವು ತುಂಬಾನೇ ಬಜೆಟ್ ಫ್ರೆಂಡ್ಲಿ ನಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಿಸ್ ಒನ್ ಇಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಮಾರ್ನಿಂಗ್ ಟೈಮ್ ಅಲ್ಲಿ. ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 50 ಗ್ರಾಮಿಗೆ 254 ರೂಪಾಯಿನಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ, ಒಮ್ಮೆ ಕೇಳಿ ನೋಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ, ಸರಿನಾ. ಬೇರೆ ಯಾವುದೇ ಸೈಟ್ ಅಲ್ಲಿ ಅವೈಲೇಬಲ್ ಇಲ್ಲ, ಸೊ ಇದ್ರೂ ಕೂಡ ಡೂಪ್ ಬರೋ ಚಾನ್ಸಸ್ ಇರುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಕೇಳ್ಬೋದು ಮ್ಯಾಮ್ ನೀವು ಯಾವತ್ತೂ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಇರುವಂತ ಲಿಂಕ್ ಕೊಟ್ಟಿಲ್ಲ, ಬಟ್ ಈ ಕ್ರೀಮ್ ಲಿಂಕ್ ಕೊಡ್ತಿದ್ರಲ್ವಾ ಅಂತ ಹೇಳಿ. ಡಾಕ್ಟರೇ ಕೊಟ್ಟಿರೋಂಥ ಲಿಂಕ್ ಅದು, ಸೊ ಹಾಗಾಗಿ ಸೇಫ್ ಆಗಿದೆ. ಮತ್ತೆ ಒರಿಜಿನಲ್ ಲಿಂಕ್ ಅದು, ಅಂದ್ರೆ ಒರಿಜಿನಲ್ ಕಂಪ್ನಿಯವರೇ ಅಟ್ಯಾಚ್ ಆಗಿದೆ, ಫ್ಲಿಪ್ಕಾರ್ಟ್ ಅಲ್ಲಿ ಅಟ್ಯಾಚ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಒರಿಜಿನಲ್ ಕಂಪ್ನಿಯವರೇ ನಿಮ್ಗೆ ಕಳಿಸ್ತಾರೆ, ಯಾವುದೇ ನಿಮ್ಗೆ ಡೂಪ್ ಏನು ಕೂಡ ಬರೋದಿಲ್ಲ. ಸೊ ಆರಾಮಾಗಿ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಆರ್ಡರ್ ಮಾಡ್ಕೋಬಹುದು. ಸೇಲ್ ಎಲ್ಲ ಕೂಡ ನಡೀತಿರತ್ತಲ್ವಾ, ಸೊ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಅಲ್ಲೂ ಕೂಡ ಸಿಗುತ್ತೆ. ಯೂಶಲಿ 254 ರೂಪಾಯಿನಲ್ಲಿ ನಿಮ್ಗೆ ಸಿಗುತ್ತೆ. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಇರೋದೇ 300 ರೂಪೀಸ್ ಏನೋ ಇದೆ, ಬಟ್ ನಿಮ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಡಿಸ್ಕೌಂಟ್ ಎಲ್ಲ ಇರೋದ್ರಿಂದ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ನೋಡಿ ಇಷ್ಟ ಆದ್ರೆ ಯೂಸ್ ಮಾಡಿ. ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಇದು ಮಾರ್ನಿಂಗ್ ಟೈಮ್, ಬೆಳಿಗ್ಗೆ ಮಾತ್ರ ಯೂಸ್ ಮಾಡಬೇಕು, ನೈಟ್ ಟೈಮ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀಟಾಗಿ ಫೇಸ್ ವಾಶ್ ಆಗಿರಬೇಕು, ಫೇಸ್ ಅದು ಕೂಡ ಡ್ರೈ ಆದ್ಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೆಪ್ ಬಂದು ಸೀರಮ್ ಅಪ್ಲೈ ಮಾಡಬೇಕು. ಅಂಡ್ ಥರ್ಡ್ ಸ್ಟೆಪ್ ಬಂದು ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಅಂಡ್ ಲಾಸ್ಟ್ 4th ಸ್ಟೆಪ್ ಬಂದು ಈ ಒಂದು ಕ್ರೀಮ್ ನೀವು 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ನೀವೇನಾದ್ರು ಆಚೆ ಹೋಗ್ತೀರಾ, ಈಗ ಆಫೀಸ್ಗೆ ಕಾಲೇಜ್ಗೆ ಏನಾದ್ರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬಿಫೋರೇ ನೀವು ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ಆಚೆ ಹೋಗ್ಬೋದು. ಸೊ ಅಪ್ಲೈ ಮಾಡಿದ ತಕ್ಷಣ ಆಚೆ ಹೋಗ್ಲಿಕ್ಕೆ ಹೋಗಬೇಡಿ, ಅದೆಲ್ಲ ಇನ್ನೂ ಬೇಗನೆ ಅಬ್ಸರ್ವ್ ಆಗಿರೋದಿಲ್ಲ, ಓಕೆನಾ. ಸೊ ರಿಪೇರ್ ಎಲ್ಲ ಅದೆಲ್ಲ ನಡೀತಾ ಇರಬೇಕು, ಅದು ಸೈಕಲ್ಲೇ ಇರುತ್ತೆ. ಸೊ ಹಾಗಾಗಿ 15 ನಿಮಿಷ ಮುಂಚೆನೆ ನೀವು ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ಆಚೆ ಹೋಗ್ಬೇಕಾಗತ್ತೆ, ಸರಿನಾ. ಅಂಡ್ ಈ ಒಂದು ಕ್ರೀಮ್ ಇದೆಲ್ಲ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನೀವೇನಾದ್ರು ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಿ. ಬಿಲೋ 18 ಇಯರ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಗೆ ಸೂಟ್ ಆಗೋದಿಲ್ಲ. ಸೊ ನೀವು ಕೇಳ್ತಾ ಇದ್ದಂತಹ ಬಜೆಟ್ ಫ್ರೆಂಡ್ಲಿ ಒಂದು ಕ್ರೀಮ್ ನಿಮ್ಗೆ ಡೇ ಕ್ರೀಮ್ ತೋರಿಸಿದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಏನೋ ಡೌಟ್ ಇತ್ತು ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.